ಟಿವಿಗೆ ಸ್ವಾಗತ. ನಾನು ವಿನುತಾ ಎಚ್ಎಲ್. ಇದೀಗ ಈ ಕ್ಷಣದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡರ್. 2025ರ ಮಹಿಳಾ ವಿಶ್ವಕಪ್ ಫೈನಲ್ ನಲ್ಲಿ ಆತಿಥೇಯ ಭಾರತ ತಂಡ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಚೊಚ್ಚಲ ಬಾರಿಗೆ ವಿಶ್ವಕಪ್ ಪಂದ್ಯವನ್ನ ಗೆದ್ದು ಇತಿಹಾಸವನ್ನ ಬರೆದಿದೆ. ಮುಂಬೈನ ಡಿವೈನ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಏಕದಿನ ವಿಶ್ವಕಪ್ ಪಂದ್ಯದಲ್ಲಿ ಭಾರತ 288 ರನ್ಗಳನ್ನ ಗಳಿಸಿ ಎದುರಾಳಿಗಳನ್ನ ಹಿಮ್ಮೆಟ್ಟಿಸಿ ಪ್ರಶಸ್ತಿಯನ್ನ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಇದು ಭಾರತ ಮಹಿಳಾ ಕ್ರಿಕೆಟ್ಗೆ ಒಂದು ಸ್ಮರಣೀಯ ಕ್ಷಣವಾಗಿದೆ. ಬಿಹಾರದಲ್ಲಿನ ಅಧಿಕಾರ ವಿರೋಧಿ ಅಲೆ ಹಾಗೂ ಬಿಜೆಪಿಯ ಭ್ರಷ್ಟ ಹಾಗೂ ದುರಾಡಳಿತದ ಅಂಶಗಳು ಪ್ರಮುಖವಾಗಲಿದ್ದು, ಈ ಬಾರಿಯ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಮಹಾ ಮೈತ್ರಿಕೂಟ ಜಯ ಸಾಧಿಸುವ ಭರವಸೆಯಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದರು. ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಹಾರ ಚುನಾವಣಾ ಪ್ರಚಾರದ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ, ಬಿಹಾರ ಚುನಾವಣಾ ಪ್ರಚಾರಕ್ಕೆ ಕರೆ ಬಂದರೆ ಅಗತ್ಯವಾಗಿ ತೆರಳುತ್ತೇನೆ. ಈ ಬಾರಿ ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಮೈತ್ರಿಕೂಟ ಜಯ ಸಾಧಿಸುವ ಭರವಸೆ ಇದೆ. ಬಿಹಾರ ಮತದಾರರಿಗೆ ಮತ ನೀಡಲು ಕೋರಲಾಗುವುದು ಎಂದು ತಿಳಿಸಿದ್ದಾರೆ. ಈ ದೇವರಾಜ ಅರಸು ಅವರು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಸಾಮಾಜಿಕ ನ್ಯಾಯದ ಹರಿಕಾರರು ಕೂಡ ಆಗಿದ್ದರು. ಅವರ ಪ್ರತಿಮೆ ಲೋಕಾರ್ಪಣೆಯನ್ನ ಇವತ್ತು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಈ ಲೋಕಾರ್ಪಣೆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿತ್ತು. ನಾನು ಇವತ್ತು ಮೈಸೂರು ಬರ್ತಾ ಇದ್ದೇನೆ ಅಂತಕ್ಕಂಥ ದೃಷ್ಟಿಯಿಂದ ತರಾತೂರಿನಲ್ಲಿ ಜಿಲ್ಲಾ ಮಂತ್ರಿಗಳು ದೇವರಾಜ ಅರಸು ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಹೇಳಿದ್ದಾರೆ. ನಾನು ಫೋನ್ ಮಾಡಿದ್ರು ಈ ಒಂದು 2-3 ದಿನಗಳ ಹಿಂದೆ, ಮೈಸೂರು ಬಂದೇ ಬರ್ತೀನಿ ನಾನು 15ನೇ ತಾರೀಕು 3ನೇ ತಾರೀಕು. ಅವತ್ತು ನೀವು ತರಾತೂರಿನಲ್ಲಿ ಮಾಡೋದಾದ್ರೆ ಮಾಡಿ ಅಂತ ಹೇಳಿದೆ ನಾನು, ಅಥವಾ ಇನ್ನೊಂದು ದಿನ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಕೂಡ ಹೇಳಿದ್ದೆ ನಾನು. ಎಲ್ರಿಗೂ ಪ್ರಚಾರ ಮಾಡಿ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೇವರಾಜ ಅರಸರವರ ಪ್ರತಿಮೆ ಅನಾವರಣ ಮಾಡ್ತಕ್ಕಂಥದ್ದು ಬಹಳ ದಿನಗಳಿಂದ ನಿಗದಿದೆ, ಮತ್ತೆ ಬಹಳ ದಿನಗಳ ಅಪೇಕ್ಷೆ. ಈ ಅಪೇಕ್ಷೆಯನ್ನು ಈಡೇರಿಸ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತೇಳಿ ನಾನು ಈ ದೇವರಾಜ ಅರಸರವರ ಪ್ರತಿಮೆಯನ್ನ ಇವತ್ತು ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ. ಮೈಸೂರು ನಗರದಲ್ಲಿ ದೇವರಾಜ ಅರಸರವರ ಸ್ವಂತ ಜಿಲ್ಲೆ, ಅವರ ಹುಟ್ಟೂರು ಕಲ್ಲಳ್ಳಿ, ಹುಣಸೂರು ತಾಲೂಕಾದರೂ ಕೂಡ, ಆದರೆ ದೇವರಾಜ ಅರಸರವರು ಸ್ವಂತ ಜಿಲ್ಲೆ ಇದು. ಈ ಜಿಲ್ಲೆಯಲ್ಲಿ ಅವ್ರ ಪ್ರತಿಭೆ ಇರಬೇಕು ಅಂತಕ್ಕಂಥದ್ದು ಬಹಳ ಜನಗಳ ಆಸೆಯನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ದೇವರಾಜ ಅರಸರ ಬಗ್ಗೆ ಹೆಚ್ಚು ಮಾತನಾಡಕ್ ಹೋಗಲ್ಲ. ದೇವರಾಜ ಅರಸರು ನಮ್ಮ ಜಿಲ್ಲೆಯವರಾದ್ರೂ ಕೂಡ, ನಾನು ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದವು. ನಾನು ಜನತಾ ಪಾರ್ಟಿನಲ್ಲಿದ್ದೆ, ಅವರು ಕಾಂಗ್ರೆಸ್ ಪಕ್ಷದಲ್ಲಿ. ಆದರೂ ಕೂಡ ಅವರ ಸಾಮಾಜಿಕ ನ್ಯಾಯದ ಕಳಕಳಿ ಇದೆಯಲ್ಲ, ಅದು ಬೇರೆಯವರಿಗೆ ಮಾದರಿ ಅಂತಕ್ಕಂಥ ಮಾತುಗಳನ್ನು ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ
ರಾಜಕಾರಣಿಯ ಜವಾಬ್ದಾರಿ. ಇಲ್ಲದೆ ಹೋದರೆ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರೂ ಮುಖ್ಯವಾಗಿ ಬರಬೇಕು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಮುಖ್ಯವಾಗಿ ಬರಬೇಕು. ಅದರಲ್ಲೂ ರಾಜಕೀಯದಿಂದ ವಂಚಿತರಾಗಿರ್ತಕ್ಕಂಥ ಜನ, ಆರ್ಥಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ, ಸಾಮಾಜಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ, ಆ ಜನರಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ದೇವರಾಜ ಅರಸರವರು ಈ ಕೆಲಸವನ್ನು ಮಾಡಿದ್ರು. ಯಾರ್ಯಾರು ಅನ್ರೆಪ್ರೆಸೆಂಟೇಟಿವ್ ಕಮ್ಯುನಿಟಿ ಇದೆಯಲ್ಲ, ಪ್ರಾತಿನಿಧ್ಯ ಇರತಕ್ಕಂಥ ಕಮ್ಯುನಿಟಿ, ಅಂತ ಕಮ್ಯುನಿಟಿಯವರನ್ನ ಗುರುತಿಸಿ ಅವರನ್ನ ವಿಧಾನಸೌಧದ ಮೆಟ್ಲನ್ನ ಹತ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಈ ಸಂಪತ್ತಿದೆಯಲ್ಲ, ಈ ದೇಶದ ಸಂಪತ್ತು ಮತ್ತು ಅಧಿಕಾರ ಇದೆಯಲ್ಲ, ಇದು ಯಾರು ಸೊತ್ತಲ್ಲ. ಇದು ವಿದ್ಯೆ ಯಾರು ಸೊತ್ತಲ್ಲ. ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು. ಅದಕ್ಕೆ ದೇವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ದೇವರು ಹೊಲನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಆದ್ರೆ ಅವಕಾಶಗಳನ್ನ ಕೊಡ್ತಾರೆ. ದೇವರು ಹೊಲನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಆದ್ರೆ ಅವಕಾಶಗಳನ್ನ ಈ ಅವಕಾಶಗಳನ್ನ ಸಿಕ್ಕಿದಾಗ ಅದನ್ನ ಸದುಪಯೋಗ ಮಾಡ್ಕೊಳ್ಳೋದು ಇದೆಯಲ್ಲ, ಅದೇ ಬುದ್ಧಿವಂತಿಕೆ. ಹಾಗೆ ದೇವರಾಜ ಅರಸರವರು ಅವಕಾಶಗಳನ್ನ ಒದಗಿಸ್ಕೊಟ್ರು. ಅವಕಾಶಗಳನ್ನ ಕೆಲವರು ಉಪಯೋಗಿಸಿಕೊಂಡು ಮೇಲೆ ಬರ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ರಾಜಕೀಯವಾಗಿ ತಮ್ಮ ಪ್ರಾಬಲ್ಯವನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಸೊ ಹಾಗಾಗಿ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ದೇವರಾಜ ಅರಸರವರ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ಮಾಡಿದಂಥ ಕೆಲಸಗಳನ್ನೆಲ್ಲ ನಾನು ಈಗೆಲ್ಲ ಹೇಳಕ್ ಹೋಗೋದಿಲ್ಲ. ಬಹಳಷ್ಟು ಕೆಲಸಗಳು, 8 ವರ್ಷಗಳ ಕಾಲ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಅವರು ಸಮಾಜದಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡಿದ್ರು. ಈಗ ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ? ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ ಅಂತಂದ್ರೆ, ಒಂದು ಜಾತಿ ವ್ಯವಸ್ಥೆ, ಎರಡನೇದು ಎಲ್ಲರಿಗೂ ಸಮಾನವಾದಂತ ಅವಕಾಶಗಳು ಸಿಕ್ಕಿಲ್ಲ. ಸಮಾನ ಅವಕಾಶಗಳು ಸಿಕ್ಕಿದ್ರೆ ಯಾರು ಹಿಂದೆ ಬೀಳಲಿಕ್ಕೆ, ಇಂಥ ಅಸಮಾನತೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಬಹುಸಂಖ್ಯೆಯಲ್ಲಿ ಇರ್ತಕ್ಕಂಥ ಶೂದ್ರ ಜನಾಂಗ ಜಾತಿ ವ್ಯವಸ್ಥೆಯಲ್ಲಿ, ಚತುರ್ವರ್ಣ ವ್ಯವಸ್ಥೆಯಲ್ಲಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರಿಂದ ಅವಕಾಶಗಳು ಕಡಿಮೆ ಆದವು. ಹಾಗಾಗಿ ಸಮಾನತೆ ಬರಲಿಲ್ಲ ಸಮಾಜದಲ್ಲಿ, ಅಸಮಾನತೆ ನಿರ್ಮಾಣ ಆಯಿತು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸರ್ಕಾರ ಅಸಮಾನತೆಯನ್ನ ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅಸಮಾನತೆ ಹೋಗದೇನೆ ಈಗ ಸ್ವಾತಂತ್ರ್ಯ ಬಂದು 79 ವರ್ಷಗಳಾಯ್ತು, ಸಂವಿಧಾನ ಬಂದು 75 ವರ್ಷ ಆಯ್ತು. ಸಂವಿಧಾನದ ಆಶಯಗಳು ಇನ್ನೂ ಈಡೇರಿಲ್ಲ. ನಮ್ಗೆಲ್ರಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ದೇವರಾಜ ಅರಸರವರು ಬಹಳ ದೊಡ್ಡ ಕೆಲಸವನ್ನು ಮಾಡಿದರು. ಹಾಗಾಗಿ ಅವರನ್ನ ನೆನ್ಕೋಬೇಕಾಗಿರ್ತಕ್ಕಂಥದ್ದು, ಸ್ಮರಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ವಿದ್ಯೆ ಯಾರ ತುಂಬಾನೇ ಸೊತ್ತಲ್ಲ. ವಿದ್ಯೆ ಯಾರ ತುಂಬಾನೇ ಸೊತ್ತಲ್ಲ. ಅವಕಾಶ ಸಿಗ್ಬೇಕು ಅಷ್ಟೇ. ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಜಾತಿ ಹುಟ್ಟಿದ್ರು. ಅವ್ರು ಹೆಂಗೆ ಮಹಾ ವಿದ್ವಾಂಸರಾಗಲಿಕ್ಕೆ ಸಾಧ್ಯ ಆಗ್ತದೆ, ಮಹಾ ಮೇಧಾವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಹಾಗೇನೆ ವಾಲ್ಮೀಕಿ ರಾಮಾಯಣ ಬರೆದರು, ಮಹಾನ್ ಕಾವ್ಯ. ಯಾವ ಜಾತಿ ಸೇರಿದವರು ಅವರು? ವಾಲ್ಮೀಕಿ ಬೇಡ ಜಾತಿ ಸೇರಿದವರು. ಅವ್ರದ್ದು
ಪ್ರತಿಮೆ ಕೂಡ ಹೀಗೆ ಮಾಡ್ತಾ ಇದೀವಿ. ಕನ್ಸ್ಟ್ರಕ್ಷನ್ ಇಸ್ ಗೋಯಿಂಗ್ ಆನ್. ಇಲ್ಲಿ ಅನಾವರಣ ಕೂಡ ಮಾಡ್ತೀವಿ. ವಾಲ್ಮೀಕಿ ಪ್ರತಿಮೆಯವರು, ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಜನರು ಇವತ್ತು ಬಡತನ ಅನುಭವಿಸ್ತಕ್ಕಂಥದ್ದು, ನಿರುದ್ಯೋಗ ಅನುಭವಿಸ್ತಕ್ಕಂಥದ್ದು, ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂಥದ್ದು, ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ಬಹಳ ಮುಖ್ಯವಾದ ತಂತ್ರ. ಯುವರಾಜ ಅವರ ಅಧಿಕಾರದ ಅವಧಿಯಲ್ಲಿ ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ರು ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮಹಾನ್ ವ್ಯಕ್ತಿ ಯುವರಾಜ ಅರಸರು. ಅವರನ್ನು ಸ್ಮರಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ. ಈ ಕರ್ನಾಟಕದ ನಾಮಕರಣ ಮಾಡೋದು ಯಾರು ಗೊತ್ತಾ? ಎಷ್ಟೇ ಇಸ್ವಿನಲ್ಲಿ? 73 ಬೇರೆ ಹೇಳಿದೆ. 73 ನವೆಂಬರ್ 1ನೇ ತಾರೀಕು ಮೈಸೂರು ಪ್ರಾಂತ್ಯ ಅಂತ ಇತ್ತು. ಇದಕ್ಕೆ ಏಕೀಕರಣ 1956 ನವೆಂಬರ್ 1ನೇ ತಾರೀಕು ಆದ್ರೂ ಕೂಡ ಮೈಸೂರು ಪ್ರಾಂತ್ಯ ಅಂತೇಳಿ ಮುಂದುವರೆದಿತ್ತು, ಮೈಸೂರು ರಾಜ್ಯ ಅಂತೇಳಿ ಮುಂದುವರೆದಿತ್ತು. ಅದನ್ನ ಕರ್ನಾಟಕ ಅಂತ ನಾಮಕರಣ ಮಾಡಿದವರು ಶ್ರೀ ದೇವರಾಜ. ಅಲ್ಲಿವರೆಗೆ ಕರ್ನಾಟಕ ಅಂತ ಇರಲಿಲ್ಲ. ಅದಕ್ಕೆ 51 ವರ್ಷ ಆಯ್ತು. ಈಗ 52ನೇ ವರ್ಷ. ಈಗ 52ನೇ ವರ್ಷ. ನಾವು ನಮ್ಮ ಸರ್ಕಾರ ಕರ್ನಾಟಕ ಸಂಭ್ರಮ 50 ಅಂತಕ್ಕಂಥದನ್ನ ಆಚರಣೆ ಮಾಡೋದು. ಬಿಜೆಪಿಯವರು ಮಾಡಲಿಲ್ಲ. ಅವ್ರ ಕಾಲದಲ್ಲಿ ಇದ್ದಾಗಲೇ 50ನೇ ವರ್ಷ ಆಗಿದೆ, ಮಾಡಲಿಲ್ಲ. ನಾವು ಅದನ್ನ 51ನೇ ವರ್ಷ ಆದ್ರೂ ಕೂಡ ಕರ್ನಾಟಕ ಸಂಭ್ರಮ ಅಂತೇಳಿ ಮಾಡೋದು. ಅದೇ ವರ್ಷ ಈ ರಾಜ್ಯದಲ್ಲಿ ರಥಯಾತ್ರೆಯನ್ನ ಮಾಡಿದವರು ಯುವರಾಜ ಅರಸರು. ರಥಯಾತ್ರೆಯನ್ನು ಮಾಡಿದವರು. ಈ ರಥಯಾತ್ರೆ ಮಾಡುವಾಗ ಆದ್ಮೇಲೆ ವಿಧಾನಸೌಧದ ಮುಂದ್ಗಡೆ ಭುವನೇಶ್ವರಿ ಪ್ರತಿಮೆಯನ್ನ ಅನಾವರಣ ಮಾಡಿದ್ದು ನಮ್ಮ ಸರ್ಕಾರ. ಅದರಿಂದ ಈ ದೇವರಾಜ ಅರಸರವರು ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಅದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಇದೆಯಲ್ಲ, ಆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೊಡಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದನ್ನ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ದೇವರಾಜ ಅರಸರು ಮಾಡಿದ್ರು. ಅದಕ್ಕೋಸ್ಕರ ಅವರ ಪ್ರತಿಮೆ ಇರಬೇಕು. ಜೊತೆಗೆ ದೇವರಾಜ ಅರಸರವರು ಕಲ್ಲಳ್ಳಿ, ಅವರ ಹುಟ್ಟೂರು ಕಲ್ಲಳ್ಳಿ, ಅಲ್ಲಿ ಒಂದು ಸ್ಮಾರಕ ಮಾಡೋಣ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 1992ರಲ್ಲಿ ಸ್ಥಗಿತಗೊಳಿಸಲಾಗಿದ್ದಂತಹ ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆಯನ್ನ ಇದೀಗ ಪುನರ್ ಆರಂಭಿಸುವುದಾಗಿ ಘೋಷಿಸಿದ್ದಾರೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಜಗತ್ತನ್ನ 150 ಬಾರಿ ಸ್ಫೋಟಿಸುವಲ್ಲಿ ನಮ್ಮಲ್ಲಿ ಸಾಕಷ್ಟು ಪರಮಾಣು ಶಸ್ತ್ರಾಸ್ತ್ರಗಳಿವೆ ಎಂದು ಹೇಳಿಕೆಯನ್ನ ನೀಡಿದ್ದು ಇದೀಗ ಸಾಕಷ್ಟು ವೈರಲ್ ಆಗಿದೆ. ಚೀನಾ ನಮ್ಮನ್ನ ಗಮನಿಸಿ ಭಯಭೀತವಾಗಿದೆ. ನಮ್ಮ ಬಲ ಏನೆಂದು ಅವರಿಗೆ ಅರ್ಥ ಮಾಡಿಸುತ್ತೇನೆ ಎಂದಿದ್ದಾರೆ. ಚೀನಾ ಪರಮಾಣು ಶಕ್ತಿಯನ್ನ ವೇಗವಾಗಿ ತಯಾರಿಸ್ತಾ ಇದೆ. ಪರಮಾಣು ನಿಶಸ್ತ್ರೀಕರಣ ಗಂಭೀರ ವಿಷಯ ಎಂದು ತಿಳಿಸಿದರು. ಬೆಂಗಳೂರು ನಗರದಲ್ಲಿ ಕಸ ಎಸೆಯುವವರನ್ನ ತಡೆಯಲು ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಕಸ ಸುರಿಯುವಂತಹ ಹಬ್ಬ ಎನ್ನುವಂತಹ ವಿನೂತನ ಯೋಜನೆಯನ್ನ ಆರಂಭಿಸಿದೆ.
ಜನರು ಬೇಜವಾಬ್ದಾರಿಯಿಂದ ಕಸ ಎಸೆಯುವಂತಹ ವಿಡಿಯೋವನ್ನ BSWML ನ ವಾಟ್ಸ್ಆಪ್ ಸಂಖ್ಯೆ 9448197197ಗೆ ಕಳುಹಿಸಿ 250 ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತದೆ. ಈ ಬಹುಮಾನದ ಹಣವನ್ನ ಕಸ ಹಾಕುವವರಿಂದ ಸಂಗ್ರಹಿಸಲಾಗಿ ದಂಡದಿಂದ ಭರಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಜವೆಲ್ಲದಲ್ಲಿ ನಡೆದಂತಹ ಬಸ್ ದುರಂತದಲ್ಲಿ ಪರಿಹಾರ ಕಾರ್ಯಾಚರಣೆ ವೇಳೆ ಸಿಐ ಶ್ರೀಧರ್ ಗಾಯಗೊಂಡಿದ್ದಾರೆ. ಪೊಲೀಸರು ಜೆಸಿಬಿಯನ್ನ ಬಳಸಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿದಂತಹ ಪ್ರಯಾಣಿಕರನ್ನ ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾಗ ಜೆಸಿಬಿ ಆಕಸ್ಮಿಕವಾಗಿ ಸಿಐ ಶ್ರೀಧರ್ ಅವರನ್ನ ಪಾದಗಳ ಮೇಲೆ ಹರಿದಿದೆ. ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಅವರನ್ನ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳು. ಇಂತಹ ಮತ್ತೊಂದಷ್ಟು ಸುದ್ದಿ ಸಮಾಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.